ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಆರೋಗ್ಯಕ್ಕೆ ಪೂರಕವಾದ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಪ್ಯಾನಿಗೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಸಾಸಿವೆ ಹಾಕೊಳ್ಳೋಣ. ಮೊಸರನ್ನ ನೀವು ಅಜೀರ್ಣ ಆದಾಗ ಮೊಸರನ್ನ ಉಪಯೋಗಿಸ್ಕೋಬೋದು. ಮೊಸರಲ್ಲಿ ಆರೋಗ್ಯಕರವಾದ ಬ್ಯಾಕ್ಟೀರಿಯಾಗಳಿದೆ, ತುಂಬ ಒಳ್ಳೆಯದು. ನೀವು ಮೊಸರನ್ನ ಯೂಸ್ ಮಾಡ್ತಾ ಇದ್ದರೆ ಕೊನೆಗೆ ಯಾವಾಗಲೂ ಮೊಸರನ್ನ ಬಳಸ್ತಾ ನೋಡಿ. ಮೊಸರಿನಲ್ಲಿ ತುಂಬ ಪೋಷಕಾಂಶಗಳಿದ್ದಾವೆ. 2 ಒಣಮೆಣಸಿನಕಾಯಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಮೊಸರನ್ನ ಕಲಿಸ್ಕೊಳ್ಳೋಣ. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿ ಪೇಸ್ಟ್ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರಿನಲ್ಲಂತೂ ಆರೋಗ್ಯಕರವಾದ ಬ್ಯಾಕ್ಟೀರಿಯಾಗಳಿರ್ತವೆ. ಈ ಮಕ್ಕಳು ಹೊಟ್ಟೆ ನೋವು ಅಂತಿರ್ತಾರೆ ನೋಡಿ, ಈ ಮೊಸರನ್ನ ಕಲಿಸ್ಕೊಡಿ ನೀವು, ಚೆನ್ನಾಗಿ ಆಗುತ್ತೆ ಮಕ್ಕಳಿಗೆ. ಮೊದಲು ಕಲಿಸ್ಕೊಂಡ್ಬಿಡೋಣ. ಶುಂಠಿ ಹಾಕಿರೋದ್ರಿಂದ ನೀವು ಮೊಸರನ್ನ ಕಫ ಆಗುತ್ತೆ ಅನ್ನೋದಾದರೆ ಶುಂಠಿ ಬಳಸಿರೋದ್ರಿಂದ ಕಫದು ಏನೂ ಆಗಲ್ಲ. ನೀವು ಅನ್ನ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡಿದರೆ ಮೊಸರನ್ನ ತುಂಬ ರುಚಿಯಾಗಿರುತ್ತೆ. ನೀವು ಗಟ್ಟಿಯಾದರೂ ಮಾಡ್ಕೋಬೋದು, ಇನ್ನೂ ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಯಾವುದೇ ಉಪ್ಪಿನಕಾಯಿ ಜೊತೆಗೂ ನೀವು ಇದನ್ನು ಬಳಸ್ಕೋಬೋದು. ಮಾವಿನಕಾಯಿ ಆಗಲಿ, ನಿಂಬೆಕಾಯಿ ಆಗಲಿ, ಎರಳೆಕಾಯಿ, ಯಾವುದೇ ಉಪ್ಪಿನಕಾಯಿಗೂ ಇದು ತುಂಬ ಚೆನ್ನಾಗಿರುತ್ತೆ. ನಾನು 1-2 ದಾಳಿಂಬೆ ಬಳಸ್ತಾ ಇದ್ದೀನಿ. ಇದನ್ನು ಹಾಕಲೇಬೇಕಂತೇನಿಲ್ಲ, ಇದ್ದರೆ ಬಳಸಿ ನೀವು. ಮೊಸರನ್ನ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.